ಬಳಿ ಬಳಿ ರೈಲ ಸಾರಥಿ ಇದೇನು ಆಶ್ಚರ್ಯ ಸಂಗತಿ ಅದೇನು ದೇವ ಎನ್ನ ಪ್ರೀತಿಯ ಉಷಾಳೆನ್ನ ಅವಳ ತಂದೆಯಾದ ಬಾಣಸುರನ ಗಮ್ಮತ್ರ ಲೆಟ್ಟ ಬಿಕ್ಕಂ ನಡೆದಿರುವನಂತೆ ಜಾಗೃತಿ ಎಂದ ಒಳಕ್ಕೆ ನಗ್ಗೆ ಅಡ್ಡ ಬಂದರ ದಡ್ಡ ವರದರಂಕ ಬಳಕೆ ಕೊಟ್ಟೆ ಹೋದವರಲ್ಲ ಕೆಲವುಗಳನ್ನು ಗಟ್ಟ ಮರದ ಲೆಕ್ಕಿಸದ ವಿಷಾಳನ್ನ ಹೊರಗೆ ತೆರವನ ಸಾರದೆ ಹೋದ ಜಾಗೃತ ನಿಮ್ಮೆಷ್ಟಂತಾಗಲೇ ಬಹುಮತಿ ಹೊರಯ ಅನಿರುದ್ಧಮ ಮೂರ್ಖನೇ ಮೆಚ್ಚದ ನನ್ನ ಮೆಚ್ಚಲಬೇಕ ಮಾವಯ್ಯ ಹಿಂದಕ್ಕೆ ನಿಮ್ಮಪ್ಪನಾದ ಕಳ್ಳಕಿಷ್ಟನು ಗೋಪಿಕರ್ಷಿಯರು ಜಲದ ಒಳಗೆ ಸ್ನಾನವನ್ನು ಮಾಡುವ ಕಾಲದಲ್ಲಿ ಅವರು ವಸ್ತ್ರವನ್ನು ಬೆಚ್ಚಿಟ್ಟುಕೊಂಡು ಗೊಳ್ಳಾಡಿಸಿದನು ಇಹರಯ ಅದವನ ಬಾಣಾಸುರನೇ ಅಲ್ಲದೆ ಮುಚ್ಚಿಟ್ಟು ಮಸಿಲಿನ ಗಡಿಯಲ್ಲಿ ಹಿಂಗ ತಿರುಗಿ ಅವರಿಗೆ ಕೊಟ್ಟನು ಹರಮನೆಗೆ ನುಗ್ಗಿ ಎನ್ನ ಮಗಳನ್ನು ಕದಕ ಬಂದೇಳೆ ಕಳ ಹುಟ್ಟಿಸಿದ ತಂದೆ ಬುದ್ಧಿ ನೀನು ಹೇಕ ಬಿಟ್ಟಿಯೋ ಅದಮನ ಈ ಕಂಚಪುರದ ಅರಸನಾದ ಬಾಣಾಸುರನೇ ಅನಿರುದ್ಧಮ್ಮ ಮೂರ್ಖನ ಎನ್ನ ವಚನ ಹಾಲಿಸುವಾಗೇನ ನಿನ್ನ ನಿನ್ನ ಪಾದಕ್ಕೆ ವಂದಿಸುವನು ನಿನ್ನ ಮಗಳನ್ನು ನನಗೆ ಕೊಟ್ಟ ಲಗ್ನ ಮಾಡಿಕೊಡಲೇನು ನಿನ್ನ ಅಪ್ಪಣೆ ಪಡೆದು ಬಂದು ನಿನ್ನಲ್ಲಿಗೆ ಸೇರುವನೆಂದು ಹೇಳಿದ ವಿಷಯ ಎನ್ನ ಬರಲಿಲ್ಲ ಆದ ಕಾರಣ ನಾನೇ ಇಲ್ಲಿಗೆ ಬಂದಿರುವನು ಮಾವ ಲಗ್ನವನ್ನು ಮಾಡಿಕೊಟ್ಟರೆ ಬರುವುದು ನೋಡು ನಿನ್ನ ಪುಣ್ಯವೋ ಕಷ್ಟ ಎನ್ನ ಕಟ್ಟಿ ಕೈಯುವಂದ ಎನ್ನ ಪಾದ ಮುಟ್ಟ ಅನುಷ್ಟ ಆಗಬೇಡ ಸುಮ್ಮನ ದಾರಿ ಬಂದ ದಾರಿಯ ಸುಂಕವಿಲ್ಲದ ಹೊರಟು ಹೋದರೆ ಸರಿ ಇಲ್ಲವಾದರೆ ತಕ್ಷಣ ನಿನ್ನ ಕಬಳಕ ಕುಟ್ಟಿ ನಿನ್ನ ರಕ್ತವನ್ನು ಪಡೆದು ಎನ್ನ ಹರಮನೆಯಿಂದ ಹೊರಕ ಒಯ್ಯವನು ಅನಿರುದ್ಧಮ ಮೂರ್ಖನ ಬಾಣಾಸುರನೇ ಮರದಿಯಿಂದ ಮಾನ ನಷ್ಟ ಮಾಡಿಕೊಳ್ಳದೆ ಬಂದ ದಾರಿಯ ಸುಂಕವಿಲ್ಲದ ಹೊರಟು ಹೋಗ ಕಳ್ಳಕಿಷ್ಟನ ಮಗನೇ ಬೇರೆ ಬೇರೆನ ಮಾವಯ್ಯನೇ ಅನಿರುದ್ಧಮ ಮೂರ್ಖನೇ ನನ್ನ ಮಗಳ ದೌಸೆಯನ್ನ ಲಗ್ನ ಆಗುತ್ತೇನೆಂದ ಹೇಳಿದ ಕಾರಣ ಅವಳ ಎನಗೆ ಕೊಟ್ಟ ನಿನ್ನ ಬಯಲಿನ ಭಾರವನ್ನು ಇಳಿಸಿಕ ಮಾವಯ್ಯನೇ ಅನಿರುದ್ಧಮ ಮೂರ್ಖನೇ ಒಲಿದು ಬಂದ ಎರಡು ಜೀವಿಗಳನ್ನು ಬೇರೆ ಮಾಡಿದರೆ ನಿನಗೆ ಯಾವ ಪುಣ್ಯವ ಮಾಡಿದಂತಾಗುತ್ತದೆ ನಿನ್ನ ಬೇಗನೆ ಮಾಡಿಕೋ ಮಗವಯ್ಯ ಬೇಗನೆ ಮಾಡೋ ಲಗ್ನವ ಈ ಕುಲ್ಲನಾದ ಅನಿರುದ್ಧನೇ ಸೊಲ್ಲಿಯ ಹೆಣ್ಣ ಮಗಳನ್ನು ಬೆರೆಸಬೇಕಂತ ಬಂದಿಯಾರೆ ಕಳ ಈ ಹೆಣ್ಣ ಮಂದಿ ಹೆಣ್ಣ ಮಗಳನ್ನು ನಾನೊಂದು ನೀತಿಯನ್ನು ಶೋಕವನ್ನು ಹೇಳುವನು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು ನಾಗ್ರ ಸರ್ಪ ಬಾಯಿ ಒಳಗ ಅರ್ಧ ದೇಶ ಉಳಿದಿರಪ್ಪ ಸ್ವಲ್ಪ ಸಾಯಂಬ ಹರವಿಲ್ಲದೆ ಹಾರಾಡುವ ನೋಣವನ್ನು ನೋಡಿ ತಿನ್ನಬೇಕಂತ ಬಯಸಿದಂತ ಯಾರೇ ಅನಿರುದ್ಧಮ ಮೂರ್ಖನೇ ಬಾಣಾಸುರನೇ ಭುಜಬಲ ದಂಡನದ ಬಾಣಸೂರ ಕೈ ಒಳಗ ಸಾವನ್ನ ಹಾಟಬೇಡ ಅದ ಮನೆ ಹಿಂದಕ್ಕೆ ಹೋಗೋ ಬೇಗನೆ ಬೋಳಿರೋ ಎಲೈ ಬಾಣಾಸುರನೆಂಬ ಬಿಂಕಾರ್ತಕನೇ ನೀನೇನು ಸಾಮಾನ್ಯ ನಾನೊಂದು ನೀತಿಯ ಶ್ಲೋಕವನ್ನು ಹೇಳುವನು ಚೆನ್ನಾಗಿ ಕೇಳು ಅದವೇನು ಚೆನ್ನಾಗಿ ಹೇಳರೆ ಅದವ ಆಹಾರ್ಥಂ ಕರ್ಮಕೋ ಅರ್ಥಂ ನಿಂದಂ ಆರೋಪಿ ಪ್ರಾಣ ಸಾಧಾರಣ ಪ್ರಾಣ ದಾಸತ್ವ ಜ್ಞಾನ ಸನ್ನತ ತತ್ವಜ್ಞಾನ ಮುಕ್ತಿ ಸತ್ತ ಓ ಮಾವಯ್ಯ ಇದರ ತಾತ್ಪರ್ಯ ಏನೆಂದರೆ ಅದು ಏನೆಂದರೆ ಆಹಾರಕ್ಕೋಸ್ಕರವಾಗಿ ಪರರ ನಿಂದಿಸಬಾರದು
ಆಹಾರ ಸೇವಿಸುವುದು ಪ್ರಾಣ ಧಾರಣೆಗಾಗಿ, ಪ್ರಾಣ ಧಾರಣವು ತತ್ವಜ್ಞಾನ ತಿಳುವಳಿಕೆಗಾಗಿ. ಏ ಮಾವಯ್ಯನೇ, ಅನರ್ಥಮ ಮೂರ್ಖನೇ, ಒಳ್ಳೆಯವರನ್ನು ಒಳ್ಳೆಯವರೆಂದೇ ನುಡಿಯಬೇಕು ಹೊರತ ಸುಮ್ಮನೆ ನಿಂದಿಸಬಾರದು. ಇದನ್ನೆಲ್ಲ ಚೆನ್ನಾಗಿ ಅರ್ಥ ಲಗ್ನವನ್ನ ಮಾಡಿಕೊಡೋ ಮಾವ, ತಿಳಿದು ನೋಡೋ ಇದರ ಅರ್ಥವ. ಸೈ ಬಲ 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 ನಿನ್ನ ಬುದ್ಧಿಯ ಮಂಕು, ಎಷ್ಟು ಸೊಗಸಾವ ಈ ಹೇಳುತ್ತಿರುವುದು. ಅದನ್ನ ನೋಡಿ ಲಗ್ನ ಮಾಡಿಕೊಡೋ ಮಾವಯ್ಯ. ತಂದೆಯ ಬುದ್ಧಿ ಮಕ್ಕಳ ಬರಲಂತೆ ಎತ್ತ ಹೋಗವದ. ಇಹಲೇ ಅನರ್ಥಮ ಮೂರ್ಖನೇ, ಏ ಬಾಣಾಸುರನೇ, ನಿಮ್ಮಪ್ಪನಾದ ಕಳ್ಳಕೃಷ್ಣನ ನೆನೆಸಿಕೊಂಡರೆ ನಿಂತು ನಿಂತು ಸೀಳಿದರು ಸಿಟ್ಟು ಶಾಂತಲಾಗುವುದು. ನಿಮ್ಮ ತಂದೆಯ ಮೇಲೆ ದೇಶಕ್ಕೆ ನಿನ್ನನ್ನು ದಯಿಸಿದರೆ ನನಗೆ ಪಾಪವನ್ನು ಬರುತ್ತರವದ. ನಿನಗೆ ಪಾನದಾನವನ್ನು ಮಾಡುವನು. ಬಂದ ದಾರಿಯ ಸುಂಕಿವಿಲ್ಲದ ಹೊರಟು ಹೋಗ ಕಳಕೃಷ್ಣನ ಮಗನೇ, ಹಿಂದಕ್ಕೆ ಹೋಗ ಬೇಗನೆ. ಏ ಮಾವಯ್ಯನೇ, ಅನಿರುದ್ಧನೇ, ನೀನ್ ಹೇಳಿದಂತೆ ನನ್ನ ತಂದೆಯ ಮೋಸ ಮಾಡಿದರೆ ಆತನ ಸರ್ವನಾಶ ಆಗಿ ಹೋಗುತ್ತಿದ್ದನ. ಅದೆಷ್ಟ ಯುಗಗಳು ಉರುಳಿದರು ಮತ್ತೆ ಜನಿಸಿ ಬಂದ ಭಕ್ತರನ್ನು ಕಾಪಾಡಿ ಅವರಿಂದಲೇ ಜಗದ್ದೋದ್ಧಾರಕ ನಮ್ಮ ಬಿರುದಂಕಿತನಾದ ನನ್ನ ತಂದೆಯ ಮೋಸ ಅದೆಲ್ಲ ಸಲ್ಲದ ಮಾತ ಆಡಬೇಡ. ಎಲ್ಲ ಸಲ್ಲದ ಆರೋಪಿಯನ್ನು ಹೊರಿಸಬೇಡ ಮಾವಯ್ಯನೇ, ಬುದ್ಧಿ ಸಂಪನ್ನನೇ. ಏನ್ ಹೋಡತ್ಮನೇ, ಏ ಮಾವಯ್ಯನೇ, ನಿನ್ನ ಬಾಲಕನ ನಮ್ಮ ತಂದೆ ಜಯ ಬಾಲಕನವನ್ನು ನೀ ಹನ್ನ ಮುಂದೆ ಹೊಗಳಿದರೆ ನಿನಗೆ ಸ್ವಲ್ಪವನ್ನು ನಾಶಿಯವಿಲ್ಲವೇ? ಸಹಜವಾಗಿ ಹೇಳುವನು. ನಿನ್ನನ್ನು ಕಳೆದು ಚಂದ ಚಿತ್ತರ ಮಾಡಲಿದ್ದರೆ ಬಾಣಾಸುರ ಹೆಸರಿದ್ದು ಸತ್ತಕವೇನರೇ ಅದಮನ. ಏ ಬಾಣಾಸುರನೇ, ಹನುರತ್ತಮ ಮೂರ್ಖನೇ, ಹೊಳಿರೋ ಸಾರತೆ ನೋಡಿದ ಇವನ ಮಾತನಾಡುವ ರೀತಿ ನೋಡಿದಿನ ದೇವ, ಇವನಿಗೆ ಏನ ಕಾಲ ಕೂಡಿ ಬಂದಂತ ಕಾಣುತ್ತದೆ. ಏ ಬಾಣಾಸುರನೆಂಬ ಅದಮನೆ, ಹನುರತ್ತಮ ಮೂರ್ಖನ, ಎಣ್ಣ ಕೊಡೋ ಮಾವನ ತಂದೆ ಸಮನ ಒಂದು ಇದುವರೆಗೂ ಸುಮ್ಮನೆದ್ದದ್ದು ನಂದೇ ತಪ್ಪಾಯಿತು. ಸೋತನೆಂಬ ಅದವನ ದ್ರೌಪದಿ ಸೀರೆಯಂ ಹಿಡಿದು ಸೆಳೆಯುವಾಗ ಅದೆಷ್ಟ ಎಳೆದರ ಸೀರೆಯಂ ಸೇರಿ ಸೆಳೆಯಲಾರದು ಸೀರೆಯಂ ಬಿಟ್ಟು ಹೆಣ್ಣಿನ ಮಾನವನ್ನು ಕಾಪಾಡಿದ ನನ್ನ ತಂದೆಯಾದ ಶ್ರೀಕೃಷ್ಣನಿಗೆ ಬಾಹ್ಯ ಬಂದಂತೆ ಪೊಗಳುವೆಯಾ? ನಿನ್ನ ಕಪಾಳಕ್ಕೆ ಕೊಟ್ಟೆನೆ, ನಿನ್ನ ಕಪಾಳಕ್ಕೆ ಕೊಟ್ಟೆ, ನಿನ್ನ ಕೈ ಕಾಲ ಗಟ್ಟೆ ಮರದ ದರ ದರದ ನೆಲಕ ಎಳೆದು ಮಾನಮಷ್ಟ ಮಾಡಿಬಿಟ್ಟಲ್ಲಿ ಮಂಡ. ಹನುರತ್ತಮ ಮೂರ್ಖನ, ಎತ್ತರ ದಪ್ಪಿ ಉತ್ತ ನಾಯಿ ಅಂತ ಸಕ್ಕಂತ ಬಗಳಿದರೆ ನಿನ್ನನ್ನು ದಯಿಸ ಬಿಡುವ ನೋಡ ಬಂದ ಆರಿಸಿಬಿಟ್ಟು ನಿನ್ನ ಗಗನಂತರಕ್ಕೆ ರುಂಡ. ಈ ರಕ್ಕಸ ಹದಮನೆ, ಮೂಢಾತ್ಮನ, ನಿಮ್ಮಂತ ದೃಢ ಕೊನೆಗೆ ಎರಡು ದಿಕ್ಕಿಗೆ ಲೆಕ್ಕಿಸಲು ಮಣ್ಣು ಮಕ್ಕಿಸಿ ಬಿಡುವೆ. ಎಲೈ ಹದಮನೆಂಬ ಬಾಣಾಸುರನೇ, ಹನುರತ್ತಮ ಮೂರ್ಖನ, ನಾನು ಎಷ್ಟು ಹೇಳಿದರೂ ನೀನು ಕೇಳುವುದಿಲ್ಲ. ನಿನ್ನ ಜೊತೆ ಮಾತನಾಡಿದರೂ ಏನು ಸಾರ್ಥಕವಿಲ್ಲ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನೆಲ್ಲಲೇ. ನಿನ್ನ ಯುದ್ಧದೊಳ ಜಯಿಸಿ ನಿನ್ನ ಮಗಳನ್ನು ದಾರಿಗೆ ಕರೆದುಕೊಂಡು ಹೋಗಿ ಲಗ್ನವಾಗದಿದ್ದರೆ ಅದೇ
ಅನಿರುದ್ಧ ಎಂಬ ಹೆಸರು ಇನ್ನದ್ದಕ್ಕೆ ಯುದ್ಧಕ್ಕೆ ನಿಲ್ಲಲೇ ಅದುವನೇ ಬಲಾಸುರ ತಟ್ಟನೆ ತೋರಿಸುವುದು ನಿನಗೆ ಯಮಪುರ. ಅದ ಬೇಕಾರ ಇದ್ದಕ್ಕನೆ ಅಂತ ಹೇಳಿ ಅದಮನ ಎಲೈ ಬಹಳಾಸುರ ನಂಬ ಹದಮನೆ, ಯೋಲಯೇ ಕೃಷ್ಣ ಎಂಬ ಹದಮನೆ, ನನ್ನ ಮಗನಾದ ಅನಿರುದ್ಧನನ್ನು ಏತಕ್ಕೆ ಕಟ್ಟಿ ಹಾಕಿರುವೆ? ಅವನು ಮಾಡಿದ್ದ ನೀ ಕೆಲಸಕ್ಕೆ ಕಟ್ಟಕ್ಕಿರುವುದರ ಹದಮ. ಮರ್ಯಾದೆಯಿಂದ ಅವನನ್ನು ಬಿಟ್ಟರೆ ನಿನಗೆ ಉಳಿಗಾಲವಾದಿತ್ತು. ಇಲ್ಲವಾದರೆ ಇಲ್ಲವಾಯಿತೆಂದರೆ ಎನ್ನ ಕೈ ಒಳಗಿನ ಸುದರ್ಶನ ಚಕ್ರದಿಂದ ನಿನ್ನ ಶಿರವನ್ನು ತೆಗೆದು ಬಿಡುವನು. ನಿನಗೆ ಯಮಪುರದ ಹಾದಿಯನ್ನು ತೋರಿಸುವನು ಬಂಡ, ಹಾರಿಸುವನು ನಿನ್ನ ಗಗನಾಂತರಕ್ಕೆ ರುಂಡ. ಎಲೆ ಹದಮನೆ ಹೇಳುವೆನು ಕೇಳು. ಹದವನ ಚೆನ್ನಾಗಿ ಹೇಳು. ಸಮರವನು ಮಾಡುವುದು ತರವಲ್ಲ. ಅಲ್ಲೇ ಅದ ಮಾತು ಚೆನ್ನಾಗಿ ಕೇಳು. ಹದವನ ತನ್ನ ಎನ್ನೊಡನೆ ಸಮರವನು ಮಾಡುವುದು ತರವಲ್ಲ. ಮೂಡನ ನೀ ಕೇಳು, ಹೇಳುವೆ ನಾ ನಿನಗೆ. ವೀರ್ವರಿಗ ಒಂದಾಗೋ ಕಾಲ ಬಂದಾಯ್ತು ನೋಡು ನೀನ. ಸಂತೋಷದಿಂದ ಮಗಳನ್ನು ಕೊಟ್ಟು ಲಗ್ನವ ಮಾಡಬೇಗ. ನಾವೀರ್ವರಿಗ ಒಂದಾಗೋ ಕಾಲ ಬಂದಾಯ್ತು ನೋಡು ಈಗ. ಸಂತೋಷದಿಂದ ಮಗಳನ್ನು ಕೊಟ್ಟು ಲಗ್ನವ ಮಾಡಬೇಗ. ಮೂಡನ ನೀ ಕೇಳು, ಹೇಳುವೆ ನಾ ನಿನಗೆ. ಮೂಡನ ನೀ ಕೇಳು, ಹೇಳುವೆ ನಾ ನಿನಗೆ. ಎಲೈ ಮೂಢಾತ್ಮನೆ, ಹದಮನೆಯ ನಿನಗೇನೋ ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ಯಾರಿಯ ಕಾಲ ಕೂಳು ಬಡವಲ್ಲ ಸ್ವಲ್ಪ ನಿಧಾನ ಕಾಯ್ರ ಅದಮ. ಎಚ್ಚರ ತಪ್ಪಿ ಸಿಕ್ಕಂತೆ ಮಾತನಾಡುವೆಯಾ? ಸುಮ್ಮನವನ ಗದ್ದಲಮ್ಮ ಮಾಡಿದರೆ ಬಂದ ಫಲವೇನು? ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲ ಹಸುರ, ಸೇರಿಸುವನು ನಿನ್ನ ಯಮಪುರ. ಹದ ಬೇಕಾರೆ ಯುದ್ಧಕ್ಕಂತೇಳಿ ಕಳ ಕೃಷ್ಣ
ಅಹೋ ಕಂದನಾದ ಅನಿರುದ್ಧನೇ, ಅಹೋ ಜನಕ, ಯುದ್ಧದಳು ಬಾಣಾಸುರನೆಂಬ ಹತಮನಂ ಗರ್ವಹರಣ ಮಾಡಿದನು. ನಿನ್ನ ಇಷ್ಟದಂತೆ ಉಷಾಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗು ಅನಿರುದ್ಧನೇ, ಹೋಗುನು ಬೇಗನೆ. ನಿನ್ನ ಇಷ್ಟದಂತೆ ಆಗಲಿ ತಂದೆ. ಅಮ್ಮ ಉಷೆ, ನೀವೀರುವರು ನಿಶ್ಚಿಂತೆಯಿಂದ ನಮ್ಮ ಅರಮನೆಗೆ ತೆರಳಿರಮ್ಮ ಸೊಸೆಯೇ, ಎನ್ನ ಮನೆಯ ಜೊತೆಯೇ. ನಾರದ 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 ಯಮ್ಮ ಕುತ್ಕೊಳ್ರಂಗೆ ಕುನಮ್ಮನ ಕುತ್ಕೊಂಡು ಮಕ್ಕಂಡು ಹುಡ್ರನ್ನ ಯಾಕೆ ಎತ್ಕೊಂಡು ಹೋಗ್ತಾರೆ ಅಮ್ಮ? ಕುಂತ್ಕೊಳ್ರಂಗೆ ಮುಂಜಾನೆ ಒಪ್ಪಂದು ಬದುಕೈತಾ? ಕುಂತ್ಕೊಳ್ರಂಗೆ ಎಲ್ಲ ಖುಷಿಯಿಂದ ಇರ್ತಾನೆ. ಸಾರಥಿ ದೇವ, ಹಾಗೆ ಬಿಡುವುದಕ್ಕೆ ಇದೇ ಸರಿಯಾದ ಸ್ಥಳವು. ಆದ ಕಾರಣ ನೀನು ಮದ್ರತಮಂ ನಿಲ್ಲಿಸು. ಆರ್ಗೆ ಬಿಡುವುದಕ್ಕೆ ಈ ಸಮುದ್ರದಲ್ಲಿ ಸ್ನಾನಮಂ ಗೈಯೋಣ ಸಾರಥಿ, ಅತಿ ಜಾಗೃತಿ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ಗಯಾ ಗಯಾ ಗಯ ಮಹಾರಾಜ್. ದೇವ, ಇದೇನು ಆಶ್ಚರ್ಯವು? ಅದೇನು ದೇವ? ಬೊಗಸೆಯಲ್ಲಿನ ಹಾರ್ಗೆತ್ತ ಜಲವು ಬತ್ತಲು ಕಾರಣವೇನು? ಮತ್ತು ಅಲ್ಲದೆ ಎನ್ನ ಬೊಗಸೆಯಳು ಬಿದ್ದಿರುವ ಈ ತಾಂಬೂಲವು ದಾರುಗಳಿರಬಹುದು. ಎಲೈ ಎಲೈ ಮದಾಂದಲೆ, ನೀನು ದಾರು, ನಾನು ಹಾರ್ಗೆ ಬಿಡುವ ಬಲಕರದ ಬೊಗಸೆಗಳು ಉಗುಳಲು ನಿನಗೆಷ್ಟು ಗರ್ವವು? ಎಲೈ ಸುದರ್ಶನವೇ, ಇನ್ನೇತಕ್ಕೆ ಆಲಸ್ಯ? ತಡವರಿಸಿದ ಅವನ ಯಾರೇ ಆಗಿರಲಿ, ನಾಳೆ ಸೂರ್ಯಾಸ್ತಮ ಸಮಯದೊಳಗೆ ಅವನ ಶಿರವನ್ನು ತೆಗೆದುಕೊಂಡು ಬಾ ಸುದರ್ಶನ, ಮುರಿ ಅವನ ಗರ್ವವನ್ನ. ಫೋಟೋಗ್ರಾಫರ್ ಸಾರದೆ, ಇದೇನು ಆಶ್ಚರ್ಯಮಯವಾದ ಸಂಗತಿ? ಗಗನದ ಅತಿ ವೇಗವಾಗಿ ಓಡುತ್ತಿರುವ ಎನ್ನ ಪುಷ್ಪಕ ವಿಮಾನಕ್ಕೆ ಬೆನ್ನಟ್ಟಿ ಬರುವ ಭಯಂಕರನ ಅವನ ಅಶ್ವಮೇಧಕ್ಕಿಂತಲೂ ಮಿಗಿಲಾಗಿ ಬರುವ ರಭಸಕ್ಕೆ ಆಕಾಶ ಮಂಡಲವಲ್ಲೋಲ ಕಲ್ಲೋಲವಾಯಿತು. ದ್ರೌಪದಿ, ತಾರದೆ, ಅವನ ಶಬ್ದಕ್ಕೆ ಆಕಾಶ ಮಂಡಲ ನಕ್ಷತ್ರಗಳು ತಡೆಯಲಾರದೆ ಈಳ ಮಂಡಲಕ್ಕೆ ಅಪ್ಪಳಿಸಿದವು. ತಾರದೆ, ಅವನ ಆಕ್ರೋಶಕ್ಕೆ ಆಲಿಸಿದರೆ ಎನ್ನ ಬೆನ್ನಟ್ಟಿ ಬರುವಂತ ಬಯಸವಾಗುತ್ತಿರುವುದು. ನನ್ನನ್ನು ಬೆನ್ನಟ್ಟಲು ನನ್ನಿಂದ ಅವನಿಗೆ ಏನಾದರೂ ಅಪಕಾರವಾಗಿರಬಹುದೇ ನನಗೆ ತಿಳಿಯದು. ಇದು ಏನೇ ಆಗಿರಲಿ ಮತ್ಭೂ ಮಂಡಲಕ್ಕೆ ಅತಿ ಜಾಗೃತಿಯಿಂದ ಇಳಿಯಲು ನಡಿ ಸಾರಥಿ, ಅತಿ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ದೇವ. ದ್ರೌಪದಿ, ನಾರಾಯಣ ಭವಹರಣ. ದ್ರೌಪದಿ, ನಾರಾಯಣ ಭವಹರಣ, ಲಕ್ಷ್ಮೀ ರಮಣ ತೋರೋ ಕರುಣ. ರಮಣ ತೋರೋ ಕರುಣ, ನಾರಾಯಣ. ದ್ರೌಪದಿ, ಪನ್ನಗ ಚಯನ ಪಾವನ ಚರಣ. ದ್ರೌಪದಿ, ದ್ರೌಪದಿ,
ಪನ್ನಗ ಚಯನ ಪಾವನ ಚರಣ ನಿನ್ನನು ನಂಬಿದೆ ಗರುಡ ವಾಹನ ನಿನ್ನನು ನಂಬಿದೆ ಲಕ್ಷ್ಮೀ ರಮಣ ಅನುದಿನ ಬಗೆದುವೆ ನಿನ್ನಯ ಜಾಣ ಅನುದಿನ ಬಗೆದುವೆ ನಿನ್ನಯ ಜಾಣ ಅನುದಿನ ಬಗೆದುವೆ ನಿನ್ನಯ ಜಾಣ ಅನುದಿನ ಬಗೆದುವೆ ನಿನ್ನಯ ಜಾಣ ನಾರಾಯಣ ಭವಹರಣ ನಾರಾಯಣ ಭವಹರಣ ಲಕ್ಷ್ಮೀ ರಮಣ ತೋರೋ ಕರುಣ ಲಕ್ಷ್ಮೀ ರಮಣ ತೋರೋ ಕರುಣ ನಾರಾಯಣ 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 ನಮೋ ನಮೋ ನಾರದರೇ ಗಾನವಿದ್ಯೆ ವಿಶಾರದರೇ ನಿನಗೆ ಮಂಗಳವಾಗಲಿ ದಯ ಮಹಾರಾಜನೇ ಮೇಲಕ್ಕೇಳು ಆಗೋ ಸ್ವಾಮಿ ನಾರದರೇ ಇದೇನು ಆಶ್ಚರ್ಯಮಯವಾದ ಸಂಗತಿ ಅದೇನು ಗಂಧರ್ವ ಆಕಾಶದ ಪುಷ್ಪ ಕೈಮಾನವನ್ನೇರಿ ದೇಶ ಸಂಚಾರ ಮಾಡುತ್ತಾ ಬರುವ ನನಗೆ ದೇವರ ದಣ್ಣಟ್ಟಿ ಬಂದಂತಾಗಿದೆ ನಾರಾಯಣ ನಾರಾಯಣ ಓ ಬ್ರಹ್ಮಪುತ್ರ ಹೋ ಗಯ ಮಹಾರಾಜನೇ ಕಾರಣಕ್ಕಾಗಿ ಅವನು ನನ್ನನ್ನು ಬೆನ್ನಟ್ಟಿ ಬರುತ್ತಾನೆ ನನಗೆ ತಿಳಿಯಲಾರದು ಬ್ರಹ್ಮಪುತ್ರ ಇದೇನೋ ವಿಚಿತ್ರ ಹೋ ನಾರಾಯಣ 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 ಹೋ ಗಂಧರ್ವರೊಡೆಯನಾದ ಗಯ ಮಹಾರಾಜನೇ ಅಹೋ ಸ್ವಾಮಿ ನಾರದರೇ ಸಹಿಸಿಕೋ ಸಹಿಸಿಕೋ ನಿನ್ನ ತಾಪವನ್ನೀ ಕ್ಷಣ ಅದೇನು ಸ್ವಾಮಿ ನಿನಗೆ ಹೇಗೆ ಗೊತ್ತಾಗಬೇಕು ಪಾಪ ವಿಷಯ ಅದೇನು ಸ್ವಾಮಿ ಅಹೋ ಗಯ ಮಹಾರಾಜನೇ ಅಹೋ ಸ್ವಾಮಿ ನಾರದರೇ ನೀನು ಆಕಾಶದಲ್ಲಿ ಪುಷ್ಪಕೈ ಮಾರವನ್ನೇರಿ ಬರುವಂತಹ ಕಾಲದಲ್ಲಿ ನೀನು ಬಾಯಿಯೊಳಗೆ ಹಾಕಿಕೊಂಡಂತಹ ತಾಂಬೂಲವು ಬಿದ್ದಿದಂತಹ ಕಾರಣ ಕೆಳಗೆ ಸಮುದ್ರದಲ್ಲಿ ಆರಿಗೆ ಬೀಳುತ್ತಿರುವ ಶ್ರೀಮನ್ನಾರಾಯಣರ ಕೈಯಲ್ಲಿ ನೀನುಗುಳಿದಂತಹ ತಾಂಬೂಲವು ಬಿದ್ದಿದಂತಹ ಕಾರಣ ಆ ಶ್ರೀಕೃಷ್ಣನು ಕೋಪಿತನಾಗಿ ನಿನ್ನ ಶಿರವು ಮರೆಗೆಡೆದುಕೊಂಡು ಬಾ ಎಂದು ಗಂಧರ್ವ ಅಹೋ ಸ್ವಾಮಿ ನಾರದರೇ ತನ್ನ ಬಲ ಕರೆದು ಮೆರೆಯುವ ಸುದರ್ಶನ ಚಕ್ರವನ್ನು ಕಳಿಸಿರುವನು ಗಂಧರ್ವನೇ ತಿಳಿಯಿತೆ ಇದರ ವರ್ತನೆ ಅಯ್ಯೋ ಶಿವ ಶಿವ ಶ್ರೀಮನ್ನಾರಾಯಣ ಮೋಸವಾಯಿತಲ್ಲೋ ಈ ಕ್ಷಣ ನಾರಾಯಣ ನಾರಾಯಣ ಸ್ವಾಮಿ ನಾರದರೇ ಅಹೋ ಗಯ ಮಹಾರಾಜನೇ ನಾನು ಪುಷ್ಪ ಕೈಮಾನವನ್ನೇರಿ ಹೋಗುತ್ತಿರುವಾಗ ಬಾಯಲ್ಲಿನ ತಾಂಬೂಲವು ಕೆಳಗೆ ಉಗುಳುತ್ತೆ ನಿಜ ಆದರೆ ಕೆಳಗೆ ಹರಕೆ ಬಿಡ್ತಾನೆಂಬುದು ನನಗೇನು ಗೊತ್ತು ಅಹೋ ಸ್ವಾಮಿ ನಾರದರೇ ಅಹೋ ಗಯ ಮಹಾರಾಜನೇ ಇದು ಅನ್ಯಾಯದ ಸಂಗತಿ ಈಗ ನಾನು ಏನು ಮಾಡಲಿ ಆ ಕಷ್ಟದಿಂದ ಹೇಗೆ ಪಾರಾಗಲಿ ನೀವೇ ತಿಳಿಸಿರಿ ಅಹೋ ಗಯ ಮಹಾರಾಜನೇ ಇದು ಅಲ್ಲದೆ ನನ್ನ ಪ್ರಾಣವನ್ನು ಕಾಪಾಡುವುದು ನಿಮಗೆ ಚೆನ್ನಾಗಿ ತಿಳಿದಿದೆ ಹೇಗಾದರೂ ಮಾಡಿ ನನಗೆ ಬದಿಗಿರುವ ಶಾಪವನ್ನು ತಲೆಯಾಕು ಶಾರದೆ ಕಂದ ಬಿಡದೆ ಹಿಡಿದನು ನಿನ್ನ ಪಾದಾರದಿಂದ ಅಹೋ ಗಯ ಮಹಾರಾಜನೇ ಹಾಗಾದರೆ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳು ಸ್ವಾಮಿ ರಾಜನೇ ಲಾಲಿ ಚನ್ನ ನುಡಿಯನು ರಾಜನೇ ಲಾಲಿ ಚನ್ನ ನುಡಿಯನು ರಾಜನೇ ಲಾಲಿ ಚನ್ನ ನುಡಿಯನು ರಾಜನೇ ಲಾಲಿ ಚನ್ನ ನುಡಿಯನು ಆ ಶ್ರೀಕೃಷ್ಣನು ಕೊಟ್ಟನು ಶಾಪವ ಶ್ರೀಕೃಷ್ಣನು ಕೊಟ್ಟನು ಶಾಪವ ಉಳಿಯಲಾರದು ನಿನ್ನಯ ಜೀವ ಏನು ಮಾಡಲಿ ಸ್ವಾಮಿ ನಾರದರೇ ಗಂಧರ್ವನೇ ಸ್ವಾಮಿ ನಾರದರೇ ಆ ಶ್ರೀಕೃಷ್ಣನು ಕೊಟ್ಟನು ಶಾಪವ ಉಳಿಯಲಾರದು ನಿನ್ನಯ ಜೀವ ಬರುವುದು ನೋಡು ಅದನ ಚಕ್ರ
ಅರಸನಾದ ಮಣಿಮಂತ ಮಹಾರಾಜನ ಕಂದ. ಅಹೋ ಸ್ವಾಮಿ ನಾರದರೆ, ಎನ್ನ ಮಾತು ಕೇಳಿದರೆ ನಿನ್ನ ಬಾಳುವೆಯೂ ಚಂದ. ಅದೇನು ಸ್ವಾಮಿ? ಹೋ ಗಂಧರ್ವ ನಾಯಕನೇ, ಅಹೋ ಸ್ವಾಮಿ, ಆ ಶ್ರೀಮನ್ನಾರಾಯಣನ ಸುದರ್ಶನ ಚಕ್ರಕ್ಕೆ ನಿನ್ನ ಶಿರವಂತೂ ಬಲಿಯಾಗುವುದು ಖಚಿತ. ಅಯ್ಯೋ ಶಿವ ಶಿವ, ಇದಕ್ಕೆ ನಾನು ಏನು ಮಾಡಲಿ ಸ್ವಾಮಿ? ಹೋ ಗಂಧರ್ವನೇ, ಅಹೋ ಸ್ವಾಮಿ ನಾರದರೆ, ನಿನ್ನ ಶಿರವಂ ಕಾಪಾಡಿಕೊಳ್ಳಬೇಕೆಂದರೆ ಇನ್ನೂ ಬಹಳ ಸಮಯವಿದೆ. ಹೌದೇನು ಸ್ವಾಮಿ? ಹೋ ಗಂಧರ್ವನೇ, ಅಹೋ ಸ್ವಾಮಿ ನಾರದರೆ, ಅದು ಏನೆಂದರೆ ಅದೇನು ಸ್ವಾಮಿ? ನಾಳೆ ಸೂರ್ಯಾಸ್ತಮದ ಒಳಗಾಗಿ ನಿನ್ನ ಶಿರವಂ ಅರೆಗೆಡೆದುಕೊಂಡು ಬಾ ಎಂದು ಆ ಶ್ರೀಯರು ಚಕ್ರಕ್ಕೆ ವಚನವಂ ಕೊಟ್ಟಿರುವನು. ಅಯ್ಯೋ ಶಿವ ಶಿವ, ಇದಕ್ಕೆ ನಾನು ಏನು ಮಾಡಲಿ ಸ್ವಾಮಿ? ಹೋ ಗಯ ಮಹಾರಾಜನೇ, ಅಹೋ ಸ್ವಾಮಿ ನಾರದರೆ, ಅಟ್ಟದರೊಳಗಾಗಿ ನಿನ್ನ ಶಿರವಂ ಕಾಪಾಡಿಕೋ ಗಂಧರ್ವ, ಇಲ್ಲವಾದರೆ ಆ ಶ್ರೀಯರಿಯು ಖಚಿತವಾಗಿ ಮುರಿಯುವನು ನಿನ್ನ ಗರ್ವ. ಅಹೋ ಸ್ವಾಮಿ ನಾರದರೆ, ಹೋ ಗಯ ಮಹಾರಾಜನೇ, ಆ ಶ್ರೀಕೃಷ್ಣ ಪರಮಾತ್ಮ ನನ್ನ ಶಿರವಂ ತೆಗೆಯುವ ಶಿಕ್ಷೆಯು ನನಗೆ ಬಂದೊದಗಿದೆ. ಹೌದು ಗಯನೇ. ಅಹೋ ಸ್ವಾಮಿ ನಾರದರೆ, ಗಯ ಮಹಾರಾಜನೇ, ಆ ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು ನನಗೆ ತೋರಿಸಿರಿ. ಅಹೋ ಸ್ವಾಮಿ ನಾರದರೆ, ಹೋ ಗಂಧರ್ವನೇ, ತಪ್ಪಾಯಿತು, ನಾನು ತಿಳಿಯದೆ ಇಂಥ ತಪ್ಪು ಕೆಲಸವನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುವೆನು ನಾರದರೆ. ಬುದ್ಧಿ ಸಂಪನ್ನರೇ. ಹೋ ಗಯ ಮಹಾರಾಜನೇ, ಅಹೋ ಸ್ವಾಮಿ ನಾರದರೆ, ನೀನು ಶ್ರೀಕೃಷ್ಣನಲ್ಲಿಗೆ ಹೋಗಿ ಶಾಪ ವಿಮೋಚನೆ ದೂರು ಮಾಡಿರಿ ಎಂದು ಕೇಳಿಕೊಂಡರು. ಕೇಳಿಕೊಂಡರು. ಅವರು ನಿಮ್ಮ ಶಾಪ ವಿಮೋಚನೆ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಹೌದೇನು ಸ್ವಾಮಿ? ಹೋ ಗಂಧರ್ವ, ಅಹೋ ಸ್ವಾಮಿ ನಾರದರೆ, ನೀನು ಅಲ್ಲಿಗೆ ಹೋದರೂ ನಿನ್ನ ಕೆಲಸವಾಗುವುದಿಲ್ಲೋ ಗಂಧರ್ವ, ಮೋಸ ಮಾಡಿದ್ದಲ್ಲೋ ನಿನ್ನ ಗರ್ವ. ಅಯ್ಯೋ ಶಿವ ಶಿವ, ನನಗಂತಹ ಶಿಕ್ಷೆಯನ್ನು ತಂದೊದಗಿದನಲ್ಲ ಪರಶಿವನು. ಅಹೋ ಸ್ವಾಮಿ ನಾರದರೆ, ಹೋ ಗಯ ಮಹಾರಾಜನೇ, ಈ ಶಿಕ್ಷೆಯನ್ನು ಬಾರು ಮಾಡುವುದು ನಿಮಗೆಲ್ಲದೆ ಬೇರೆಯವರಿಗೂ ಗೊತ್ತಿಲ್ಲ. ನೀವೇ ನನಗೆ ದಾರಿಯನ್ನು ತೋರಿಸಿ ನನ್ನನ್ನು ರಕ್ಷಿಸಿ ಮುನಿವರ್ಯ, ನಿನ್ನಿಂದಲೇ ಸಾಧ್ಯ ಈ ಕಾರ್ಯ. ಹೋ ಗಂಧರ್ವನೇ, ಅಹೋ ಸ್ವಾಮಿ ನಾರದರೆ, ನಿನ್ನ ಜೀವವನ್ನು ಉಳಿಸುವುದಕ್ಕೆ ಒಂದು ದಾರಿ ಇರುವುದು. ಅದ್ಯಾವುದು ಸ್ವಾಮಿ? ಅಹೋ ಗಯನೇ, ಅಹೋ ಸ್ವಾಮಿ, ನೀನು ಅದನ್ನು ಗೆದ್ದರೆ ನೀನು ಮತ್ತೆ ತಾಯಿಯ ಉದರದಲ್ಲಿ ಜನಿಸದಂತಾಗುತ್ತದೆ ಗಂಧರ್ವನೇ, ತಿಳಿಯಿದೆ ಎನ್ನ ವರ್ತನೆ. ಅಹೋ ಸ್ವಾಮಿ ನಾರದರೆ, ಅಹೋ ಗಯ ಮಹಾರಾಜನೇ, ಅದಾವ ಕಾರ್ಯ ನಾನು ಮಾಡಬೇಕು, ನನ್ನ ಶಾಪ ವಿಮೋಚನೆ ಆಗುವುದು ಅಂದರೆ ಲೋಕದಲ್ಲಿ ಅಥವಾ ದೇವಾನು ದೇವತೆಗಳಲ್ಲಿ ಮತ್ತು ಕ್ಷತ್ರಿಯರಲ್ಲಿದ್ದರು ಅವರನ್ನು ಕಾಡಿಬೇಡಿ ತರುವನು ನಾರದರೆ, ನನ್ನ ಜೀವವನ್ನು ಕಾಪಾಡುವವರೇ. ಹೋ ಗಯ ಮಹಾರಾಜನೇ, ಅಹೋ ಸ್ವಾಮಿ ನಾರದರೆ, ಹಾಗಾದರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಎಂತ ಕಾರ್ಯವನೋ ಮಾಡಿದೆ ಗಯನೇ ನೀನು. ಹೋ ಗಯನೇ, ಗಯನೇ, ಹೋ ಗಂಧರ್ವನೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಎಂತ ಕಾರ್ಯವನೋ ಮಾಡಿದೆ ಗಯನೇ ನೀನಿನ್ನೋ, ಹೇಳುವೆ ನಿನಗೆ ಕೇಳೋ ಇನ್ನೋ ಎನ್ನಯ ನುಡಿಯನ್ನೋ. ಹೇಳುವೆ ನಿನಗೆ ಕೇಳೋ ಇನ್ನೋ ಎನ್ನಯ ನುಡಿಯನ್ನೋ, ಎಂತ ಕಾರ್ಯವನೋ ಮಾಡಿದೆ ಗಯನೇ ನೀನೋ. ಹರಿಯುವ ನದಿಗೆ ಅರುಗೋಲಿಲ್ಲದೆ ಈಜಿದರೆ ನಿಂತುಳಿದೆಯ. ಹರಿಯುವ ನದಿಗೆ ಅರುಗೋಲಿಲ್ಲದೆ ಈಜಿದರೆ ನಿನ್ನುಳಿಯುವೆಯ. ಪಾಂಡವರೈವರ ಸತಿಯಳ ಮುಂದೆ ನಿನ್ನಯ ದುಃಖವನೇಳುವೆಯ. ಪಾಂಡವರೈವರ ಸತಿಯಳ ಮುಂದೆ ನಿನ್ನಯ ದುಃಖವನೇಳುವೆಯ. ಎಂತ ಕಾರ್ಯವನೋ ಮಾಡಿದೆ ಗಯನೇ ನೀನಿನ್ನೋ.
ಗಯ ಮಹಾರಾಜನೇ. ಅಹೋ ಸ್ವಾಮಿ ನಾರದರೆ. ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ. ಪಂಚ ಪಾಂಡವರೆಂಬ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಹೌದೇನು ಸ್ವಾಮಿ. ಐವರಿಗೆ ಪ್ರೀತಿಯ ಸತಿಯಾದ ದೃಪದಾನಂದನೆ ಮರೆವಕ್ಕರೆ ನಿನ್ನ ಕಾರ್ಯವು ನೆರವೇರಿಸಿಕೊಡುವಳು ಗಂಧರ್ವನೇ. ಅಲ್ಲಿಗೆ ಹೋಗಯ್ಯ ನೀ ಬೇಗನೆ. ಅಹೋ ಸ್ವಾಮಿ ನಾರದರೆ. ಅಹೋ ಗಯ ಮಹಾರಾಜನೇ. ಹೇಗಾದರೂ ಮಾಡಿ ಜಾಗೃತಿಯಿಂದ ತೆರಳಿರಿ, ದೃಪದಾನಂದನಿಗೆ ಎನ್ನನ್ನು ಉಳಿಸಿ ಎಂದು ತಿಳಿಸಿರಿ. ಅಹೋ ಸ್ವಾಮಿ ನಾರದರೆ. ಹೋ ಗಂಧರ್ವ, ಎನ್ನನ್ನು ಮೃತ್ಯುವಿನ ಕೈಯಿಂದ ಕಾಪಾಡಿರಿ ನಾರದರೆ, ಬುದ್ಧಿ ಸಂಪನ್ನರೇ. ಅಹೋ ಗಯ ಮಹಾರಾಜನೇ. ಅಹೋ ಸ್ವಾಮಿ ನಾರದರೆ. ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಇದೇ ಸರಿಯಾದ ಸಮಯ. ಹೌದೇನು ಸ್ವಾಮಿ. ಹೋ ಗಯನೇ. ಅಹೋ ಸ್ವಾಮಿ ನಾರದರೆ. ದೃಪದ ನಂದನಿಗೆ ಬಂದಿರುವ ಪರವಣಿಯ ಕಾಲವಿದು. ಹೌದೇನು ಸ್ವಾಮಿ. ಆದ ಕಾರಣ ನಾನು ಹೋಗಿ ದ್ರೌಪದಿಗೆ ಈ ವಿಷಯವನ್ನು ತಿಳಿಸಿ ನಿನ್ನ ಪ್ರಾಣವನ್ನು ಕಾಪಾಡುತ್ತೇನೆ ಗಯನೇ. ನಾನಿನ್ನು ತೆರಳುತ್ತೇನೆ ಬಹುಬೇಗನೆ. ನಿನ್ನಿಷ್ಟದಂತಾಗಲಿ ಸ್ವಾಮಿ. ಮೂರನೇ ವಾರ್ಡ್ ಕೆಂಪಣ್ಣ ಇವರು ಇದೇ ನಾಟಕದಲ್ಲಿ ಮ್ಯಾನೇಜರ್ ಆದಂತ ಬಜ್ಜಯ್ಯನವರು ಸುಂಕಯ್ಯಣ್ಣವರಿಗೆ 1001